ಗೌರಿಬಿದನೂರಿನಲ್ಲಿ ರಕ್ತಸಿಕ್ತ ಸಂಘರ್ಷ, ಹುಡುಗಿ ವಿಚಾರಕ್ಕೆ ನಡುರಸ್ತೆಯಲ್ಲೇ ಮಚ್ಚಿನೇಟು. ಮಾತುಕತೆಗೆ ಕರೆದು ಮಾರಣಾಂತಿಕ ಹಲ್ಲೆ, ಯುವಕನ ಸ್ಥಿತಿ ಗಂಭೀರ. ಪರಾರಿಯಾಗುತ್ತಿದ್ದ ಆರೋಪಿ ಸಿನಿಮಾ ಶೈಲಿಯಲ್ಲಿ ಪೊಲೀಸ್ ವಶಕ್ಕೆ. ನ್ಯೂಸ್. ಒಂದು ಕ್ಷಣಿಕ ಆವೇಶ, ಒಬ್ಬ ಹುಡುಗಿಯ ವಿಚಾರ. ಕೊನೆಗೆ ಅದು ಕೊಲೆಯಲ್ಲಿ ಅಂತ್ಯವಾಗಬೇಕಿತ್ತಾ? ಹೌದು, ಗೌರಿಬಿದನೂರು ನಗರದಲ್ಲಿ ಇಂತಹದ್ದೇ ಒಂದು ಘಟನೆ ನಡೆದಿದೆ. ಹಳೇ ದ್ವೇಷ ಹಾಗೂ ಕ್ಷುಲ್ಲಕ ಕಾರಣಕ್ಕೆ ಯುವಕನೋರ್ವನ ಮೇಲೆ ಮಚ್ಚಿನಿಂದ ದಾಳಿ ನಡೆಸಲಾಗಿದೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಖಾಕಿ ಪಡೆ ಭರ್ಜರಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಹಿಡಿಮುರಿ ಕಟ್ಟಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗೌರಿಬಿದನೂರು ರೈಲ್ವೆ ಸ್ಟೇಷನ್ ಹತ್ತಿರದ ಪ್ರದೇಶವದು. ಹಗಲು ಹೊತ್ತಿನಲ್ಲೇ ಅಲ್ಲಿ ರಕ್ತ ಹರಿದಿದೆ. ನೆಹರುಜಿ ಕಾಲೋನಿಯ ಸುರೇಶ್ ಎಂಬಾತನೇ ಈ ಕೃತ್ಯದ ಕಿಂಗ್ ಪಿನ್. ವಿಷಯ ಏನಪ್ಪಾ ಅಂದ್ರೆ, ಹುಡುಗಿಯೊಬ್ಬಳ ವಿಚಾರವಾಗಿ ಈ ಹಿಂದೆ ಸುರೇಶ್ ಹಾಗೂ ವಿವಿಪುರಂ ನಿವಾಸಿ ಜಗ್ಗೇಶ್ ತಂಡದ ನಡುವೆ ಭಿನ್ನಾಭಿಪ್ರಾಯವಿತ್ತು. ಈ ಜಗಳವನ್ನ ಬಗೆಹರಿಸಿಕೊಳ್ಳೋಣ ಎಂದು ಸುರೇಶ್ ಜಗ್ಗೇಶ್ ಮತ್ತು ಆತನ ಸ್ನೇಹಿತರನ್ನ ರೈಲ್ವೆ ಸ್ಟೇಷನ್ ಬಳಿ ಕರೆಸಿಕೊಂಡಿದ್ದನು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಮಾತುಕತೆ ಆರಂಭವಾದ ಕೆಲವೇ ನಿಮಿಷಗಳಲ್ಲಿ ವಾಗ್ವಾದ ಜೋರಾಗಿದೆ. ಕೂಡಲೇ ಸಂಚು ರೂಪಿಸಿದ್ದ ಸುರೇಶ್ ತನ್ನ ಬಳಿ ಇದ್ದ ಮಚ್ಚಿನಿಂದ ಜಗದೀಶ್ ಎಂಬ ಯುವಕನ ಮೇಲೆ ಏಕಾಏಕಿ ದಾಳಿ ನಡೆಸಿದ್ದಾನೆ. ದಾಳಿಯ ತೀವ್ರತೆಗೆ ಜಗದೀಶ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು, ಸ್ಥಳೀಯರು ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಗಾಯಾಳು ಜಗದೀಶ್ ಸ್ಥಿತಿ ಗಂಭೀರವಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಘಟನೆ ನಡೆದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಗೌರಿಬಿದನೂರು ನಗರ ಇನ್ಸ್ಪೆಕ್ಟರ್ ಗೋಪಾಲ್ ಅವರ ತಂಡ ಆರೋಪಿಗಳ ಪತ್ತೆಗೆ ಬಲೆ ಬೀಸಿತ್ತು. ಪರಾರಿಯಾಗಲು ಯತ್ನಿಸಿದ್ದ ಸುರೇಶ್ನನ್ನು ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಬಂಧಿಸಿದ್ದಾರೆ. ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಕಾನ್ಸ್ಟೇಬಲ್ಗಳಾದ ಶ್ರೀಕಾಂತ್ ಹಾಗೂ ಸುಬ್ರಹ್ಮಣಿಯವರು ಪ್ರಮುಖ ಪಾತ್ರವಹಿಸಿ ಆರೋಪಿಯನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ಸಣ್ಣಪುಟ್ಟ ವಿಚಾರಗಳಿಗೆ ಮಚ್ಚು ಹಿಡಿಯುತ್ತಿರುವ ಯುವಕರ ಈ ವರ್ತನೆ ನಗರದ ಜನರಲ್ಲಿ ಆತಂಕ ಮೂಡಿಸಿದೆ. ಸದ್ಯ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ.